ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ತೊಗೊಂಬಂದಿರುವಂತಹ ರೆಸಿಪಿ ಬಂದು ಸ್ವೀಟ್ ರೆಸಿಪಿ. ಇದ್ರ ಹೆಸರು ಬಂದು ರಾಗಿ ಲಡ್ಡು ಅಂತ. ಸ್ವೀಟ್ ಅಂತ ಹೇಳಿದ ತಕ್ಷಣ ಸಕ್ಕರೆ ಹಾಕಿ ಮಾಡೋದೇ ಎಲ್ಲರಿಗೂ ಮೊದಲು ಯೋಚನೆ ಬರೋದು. ಆದರೆ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿಗೆ ಯಾವುದೇ ರೀತಿ ನಾನು ಸಕ್ಕರೆನ ಶುಗರ್ನ ಬಳಸೋದಿಲ್ಲ, ಮತ್ತು ಬೆಲ್ಲನ ಕೂಡ ಬಳಸೋದಿಲ್ಲ. ಬೆಲ್ಲಕ್ಕೆ ಮತ್ತು ಶುಗರ್ಗೆ ಯಾವುದೇ ರೀತಿ ವ್ಯತ್ಯಾಸ ಇರೋಲ್ಲ, ಎರಡೂ ಶುಗರೇನೆ. ಆದರೆ ಸಕ್ಕರೆನ ಸ್ವಲ್ಪ ಪ್ರೊಸೆಸ್ಡ್ ಆಗಿರುತ್ತೆ, ಬೆಲ್ಲ ಪ್ರೊಸೆಸ್ಡ್ ಆಗಿರೋದಿಲ್ಲ ಅಷ್ಟೇ. ಸೊ ಶುಗರ್ ಬಳಸದಲ್ಲೇ ಇದೊಂದು ಸ್ವೀಟ್ ರಾಗಿ ಲಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ರಾಗಿ ಲಡ್ಡು ಮಾಡೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು, ನಾನು ಇಲ್ಲಿ ಒಂದು ಸಣ್ಣ ಗ್ಲಾಸಲ್ಲಿ ಹಾಲು ತಗೊಂಡಿದ್ದೀನಿ, ಒಂದು ಬೌಲಷ್ಟು ರಾಗಿ, ಇದು ಬೆಣ್ಣೆ, ಹಸುವಿನ ಬೆಣ್ಣೆ ಕರಗಿಸಿ ಮಾಡಿರುವಂತಹ ತುಪ್ಪ, ದ್ರಾಕ್ಷಿ, ಗೋಡಂಬಿ, ವಾಲ್ನಟ್ಸ್, ಮತ್ತು ನಾನಿಲ್ಲಿ 4 ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಣಕೊಬ್ಬರಿನ ತೊಗೊಂಡಿದ್ದೀನಿ. ನಾನು ಶುಗರ್ ಬದಲಿಗೆ ಈ ಡೇಟ್ಸ್ ಏನು ಬರುತ್ತೆ ಇದನ್ನು ಪೌಡರ್ ಮಾಡಿ ಇದ್ರದ್ದು ಸ್ವೀಟ್ನರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಒಣಗಿರೋಂಥ ಖರ್ಜೂರ ಏನು ಬರುತ್ತೆ ಇದ್ರದ್ದು ಬೀಜ ತೆಗೆದು ಬಿಸಿಲಲ್ಲಿ ಒಣಗಾಕಿ ಹೀಗೆ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಪೌಡರ್ ರೆಡಿ ಆಗುತ್ತೆ. ಇವಾಗ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ನಿಮಗೆ ರೆಡಿಮೇಡ್ ಡೇಟ್ಸ್ದು ಪೌಡರ್ ಕೂಡ ಸಿಗುತ್ತೆ, ನೀವು ಅದನ್ನು ಕೂಡ ಬಳಸ್ಬೋದು. ಇಲ್ಲ ಅಂತ ಅಂದರೆ ಹಸಿ ಖರ್ಜೂರನ ಕೂಡ ಬಳಸಿ ಮಾಡ್ಕೋಬೋದು. ಆದರೆ ಹಸಿ ಖರ್ಜೂರನ ಬಳಸಿದ್ರೆ ಲಡ್ಡುನ ತುಂಬ ದಿವಸ ಇಡೋಕ್ಕಾಗೋದಿಲ್ಲ, ಅದು ಬೇಗ ಹಾಳಾಗೋಕ್ಕೆ ಶುರು ಆಗುತ್ತೆ. ಆ ಥರ ಹಸಿ ಖರ್ಜೂರ ಬಳಸಿ ಮಾಡಿದಂಥ ಪಕ್ಷದಲ್ಲಿ ಲಡ್ಡುನ ಆದಷ್ಟು ಬೇಗ ಯೂಸ್ ಮಾಡಿ ಖಾಲಿ ಮಾಡಬೇಕಾಗತ್ತೆ. ಸೊ ಈಗ ರಾಗಿ ಲಡ್ಡು ಮಾಡೋಕ್ಕೆ ಮೊದಲನೇದಾಗಿ ನಾವು ಒಣ ಕೊಬ್ಬರಿನ ಸಣ್ಣದಾಗಿ ತುರಿದು ಇಟ್ಕೊಳ್ಳೋಣ. ಹಾಗೆ ಏನೇನು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀವಿ ಅದನ್ನೆಲ್ಲ ಆದಷ್ಟು ಸಣ್ಣದಾಗಿ ಕಟ್ ಮಾಡಿ ಚಾಪ್ ಮಾಡಿಟ್ಟು. ಸೊ ಗೈಸ್, ಈಗ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ, ಒಣಗಿರೋ ತೆಂಗಿನಕಾಯಿನ. ಈಗ ನಾವು ಮೊದಲನೇದಾಗಿ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಮ್ಮ ರಾಗಿ ಹಿಟ್ಟು ಏನಿದೆ ಅದನ್ನು ಹುರ್ಕೊಳ್ಳೋಣ. ಆ ಹಸಿ ರಾಗಿ ಹಿಟ್ಟಿನ ವಾಸನೆ ಏನಿರುತ್ತೆ ಅದು ಹೋಗೋ ತನಕ ನಾವು ಹುರ್ಕೊಳ್ಳೋಣ. ರಾಗಿ ಹಿಟ್ಟನ್ನು ಹುರ್ಕೊಳ್ಳುವಾಗ ಬೆಂಕಿನ ಆದಷ್ಟು ಸಿಮ್ಮಲ್ಲಿ ಸಣ್ಣದಾಗಿ ಇಟ್ಕೊಂಡು ಹುರ್ಕೊಳ್ಳೋಣ. ಸೊ ಗೈಸ್, ಇಲ್ಲಿ ರಾಗಿನ ನಾನು ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೂಡ ಹಸಿ ವಾಸನೆ ಇಲ್ಲದೆ ಇರೋ ಥರ ಎಷ್ಟು ಜಾಸ್ತಿ ಹುರ್ಕೋತೀವೋ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಕ್ಯಾಶ್ಯೂಸ್ ಮತ್ತು ವಾಲ್ನಟ್ಸ್ನ ಹಾಕೋತಾ ಇದ್ದೀನಿ. ಸ್ಟವ್ ಇನ್ನೂ ಆಫ್ ಮಾಡಿಲ್ಲ, ಆನ್ ಆಗೇ ಇದೆ. ಇದನ್ನು ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡ್ಕೊಳ್ಳೋಣ. ಆದಮೇಲೆ ಸ್ಟವ್ ಆಫ್ ಮಾಡಿ ಆದಮೇಲೆ ನಾವೇನು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀವಿ, ಒಣಗಿರೋ ತೆಂಗಿನಕಾಯಿನ, ಅದನ್ನು ಮತ್ತು ದ್ರಾಕ್ಷಿನ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್, ಈಗ ಇದು ರೆಡಿಯಾಗಿದೆ. ಚೆನ್ನಾಗಿ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಹುರ್ಕೊಂಡ್ರೆ ರಾಗಿ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ದ್ರಾಕ್ಷಿ ಮತ್ತು ಒಣಗಿರೋ ಕಾಯಿ ತುರಿನ ಹಾಕೋತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ನಾನೇನು ಡೇಟ್ಸ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ 1 ಕಪ್ಪಷ್ಟು, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ, ಆಮೇಲೆ ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡೋಣ. ಇದು ನೀಟಾಗಿ ತಣ್ಣಗಾಗಬೇಕು, ಆಗ ಉಂಡೆ ಮಾಡೋಣ. ಈಗ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾವೇನು ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ವಿ ಆ ಏಲಕ್ಕಿ ಪುಡಿ ಹಾಕೊಳ್ಳೋಣ, ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಈಗ ಇದು ತಣ್ಣಗಾದ್ಮೇಲೆ ಸಿಗ್ತೀವಿ. ಸೊ ಗೈಸ್, ಈಗ ಇದು ತಣ್ಣಗಾಗಿದೆ. ಈಗ ನೋಡಿ, ಕೆಲವೊಂದ್ಸಲ ಏನಾಗುತ್ತೆ ಈ ರೀತಿ ಉಂಡೆ ಬರ್ತಾ ಇರಲ್ಲ, ಕಟ್ಟಕ್ಕೆ ಆಗೋದಿಲ್ಲ. ಆ ಥರ ಆದಂಥ ಸಂದರ್ಭದಲ್ಲಿ ನಾವೇನು ಹಾಲು ತಗೊಂಡಿದ್ವಿ ಅದನ್ನು ಈ ಥರ ಸ್ವಲ್ಪ ಸ್ವಲ್ಪ ಹಾಲು ಚಿಮ್ಕಿಸ್ಕೊಂಡು ಈ ರೀತಿ ಉಂಡೆ ಕಟ್ಟಿದ್ರೆ ಬರುತ್ತೆ. ನಿಮಗೆ ಎಷ್ಟು ಸೈಜಲ್ಲಿ ಲಡ್ಡು ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ. ಈಗ ಬರ್ತಾ ಇದೆ. ಸೊ ಗೈಸ್, ಇಲ್ಲಿ ನಮ್ಮ ರಾಗಿ ಲಡ್ಡು ರೆಡಿಯಾಗಿದೆ.
ಇದರಲ್ಲಿ ನಾನು ಶುಗರ್ ಯೂಸ್ ಮಾಡಿಲ್ಲ, ಡೇಟ್ಸ್ ಯೂಸ್ ಮಾಡಿದ್ದೀನಿ ಅಥವಾ ಬೇರೆ ಸ್ವೀಟ್ನರ್ಸ್ ಯೂಸ್ ಮಾಡಿದ್ದೀನಿ ಅಂತ ಯಾವುದೇ ರೀತಿ ಗೊತ್ತಾಗಲ್ಲ. ಶುಗರ್ ಯೂಸ್ ಮಾಡಿದ ಥರನೇ ಟೇಸ್ಟು ಸ್ವೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕೂಡ. ಎಲ್ರಿಗೂ ಗೊತ್ತಿರೋ ಹಾಗೆ ರಾಗಿ ರಿಚ್ ಇನ್ ಕ್ಯಾಲ್ಸಿಯಮ್ಮು ಮತ್ತು ಡ್ರೈ ಫ್ರೂಟ್ಸ್ ಕೂಡ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮತ್ತು ಟಿಫನ್ಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಕೂಡ ಹಾಕಿ ಕಳಿಸ್ಬೋದು. ಸ್ವೀಟ್ ಅಂತ ಅಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಇದೇ ರೀತಿ ವೀಡಿಯೋಸ್ಗೋಸ್ಕರ, ಹೆಲ್ತಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು.